ಸರ್ ಇದನ್ನು ನೀವು ಈ ಶಾಲೆಯನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡಿದರೆ ಹೇಳಿ ಸರ್. ಒಟ್ಟು ನಾನು ಶಾಲೆಗಳನ್ನು ಮಾಡಿರೋದು ಒಂದು 4-5 ಜಿಲ್ಲೆಯಲ್ಲಿ ಮಾತ್ರ ಆಗಿದೆ. ಒಟ್ಟು ಒಂದು 14-15 ಜಿಲ್ಲೆಯಲ್ಲಿ ನನ್ನ ಮಾರ್ಗದರ್ಶನದಲ್ಲಿ ಈ ಥರ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಶಾಲೆ ಮಾಡಿಲ್ಲ, ಯಾಕೆಂದರೆ ವೈಯಕ್ತಿಕ ಅವರಿಗೂ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಆ ಸ್ಕೂಲ್ಗಳನ್ನು ಮಾಡೋಕ್ಕಾಗೋಲ್ಲ, ಜನ ಬಂದರೆ ನಮಗೆ ಮಾಹಿತಿ ಕೊಡ್ತಾ ಇರೋಕ್ಕಾಗೋಲ್ಲ. ನಮ್ಮ ತೋಟ ನಾವು ಮಾಡ್ಕೋತೀವಿ ಅಂತ ಮಾಡಿದವರು ತುಂಬ ಜನ ಇದ್ದಾರೆ. ಮಲೆನಾಡಿನಲ್ಲೂ ಮಾಡಿದ್ದಾರೆ, ಅರೆ ಮಲೆನಾಡಲ್ಲಿ ಮಾಡಿದ್ದಾರೆ, ಸಂಪೂರ್ಣ ಬಯಲುಸೀಮೆ ಅಂದರೆ ಕೋಲಾರ, ಆಂಧ್ರ ಪ್ರದೇಶದ ಗಡಿ ಮದನಪಲ್ಲಿ ಅಂತ ಒಂದು ಊರು, ಅಲ್ಲಿ ಒಂದು ತೋಟವನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಸಂಪೂರ್ಣ ಒಣ ಪ್ರದೇಶ, ಅದು ಡ್ರೈ ಲ್ಯಾಂಡು. ಅಂದರೆ ನಾವು ನಿರೀಕ್ಷೆ ಮಾಡಿ ಈ ಮಲೆನಾಡು ಮತ್ತು ಅರೆ ಮಲೆನಾಡಿನ ರೈತರು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಆ ರೀತಿಯ ಒಂದು ಒಣ ಭೂಮಿ ಅದು. ಅಲ್ಲಿ ಸಹಿತ ಈ ಒಂದು ಮಾದರಿಯನ್ನು ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಬಂದಿದೆ. ಕನಕಪುರ ಸುತ್ತಮುತ್ತಲೂ ತುಂಬ ಜನ ಮಾಡ್ತಾಯಿದ್ದಾರೆ, ಮಳವಳ್ಳಿ, ಮಂಡ್ಯ ಆ ಭಾಗದಲ್ಲೂ ತುಂಬ ಜನ ಮಾಡ್ತಾಯಿದ್ದಾರೆ. ಸರ್ ಬೇರೆ ಬೇರೆ ಜಾಗಗಳಲ್ಲಿ ಮಾಡಿರೋ ಒಂದು ಅಡ್ರೆಸ್ ಮತ್ತು ಡೀಟೇಲ್ಸ್ ಕೊಡೋದಕ್ಕೆ ಖಂಡಿತ ಕೊಡ್ತೀನಿ ನಾನು. ಯಾಕೆಂದರೆ ನಮ್ಮ ರೈತರು ಇಲ್ಲಿ ಅಮ್ಮನಘಟ್ಟ ಮಹೇಶಣ್ಣ ಅವರು ಹತ್ತಿರ ಇರೋಂಥ ರೈತರು ಬರ್ತಾರೆ. ಬಟ್ ದೂರದ ರೈತರಿಗೆ ಅವರ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಶಾಲೆ ಇದ್ದರೆ ಅಲ್ಲಿ ಮಾಹಿತಿ ಪಡೆಯೋದಕ್ಕೆ ಅಲ್ಲಿಯ ಒಂದು ಶಾಲೆಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಾಗುತ್ತಾ? ಖಂಡಿತ ನಿಮ್ಮ ಒಂದು ವಾಹಿನಿಯ ಮುಖಾಂತರ, ಚಾನಲ್ ಮುಖಾಂತರ ನಾವು ಕೊಡ್ತೀವಿ. ಆ ವೆಬ್ಸೈಟಿನ ಡೀಟೇಲ್ಸನ್ನು ಕೊಡ್ತೀನಿ ನಾನು. DNA ಲೈಫ್ ಅಂತ ಒಂದು ವೆಬ್ಸೈಟೇ ಇದೆ, ಕಾಡು ಕೃಷಿಕರ ಶಾಲೆ, ಸ್ಕೂಲ್ ಆಫ್ ಫಾರೆಸ್ಟ್ ಅಂತ. ಆ ವೆಬ್ಸೈಟನ್ನು ಕೊಡ್ತೀನಿ. ವೆಬ್ಸೈಟಿಗೆ ಹೋದಾಗ ನಮಗೆ ಎಲ್ಲ ಕಡೆ ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ, ಅವರ ತೋಟದಲ್ಲಿ ಏನಿದೆ, ಈಗ ಆ ತೋಟಕ್ಕೆ ಹೋಗುವ ಪೂರ್ವಭಾವಿಯಾಗಿ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ಅವ್ರ ಹತ್ರ ಏನೇನು ವ್ಯವಸ್ಥೆಗಳಿದ್ದಾವೆ ಅದಷ್ಟು ಕಾಣುತ್ತೆ. ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಮತ್ತೆ ಅವರ ತೋಟಕ್ಕೆ ನಾವು ಭೇಟಿ ಮಾಡ್ಬೋದು. ಅದರಲ್ಲಿ ಅವ್ರ ಫೋನ್ ನಂಬರು, ವಿಳಾಸ ಪ್ರತಿಯೊಂದು ಇರುತ್ತೆ ರೈತರಿದ್ದು. ಮೊದಲು ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಅಲ್ಲಿ ಹೋದರೆ ಪ್ರಯೋಜನ ಆಗತ್ತೆ ಅಂತ ಅನಿಸಿದರೆ ಆ ರೈತರನ್ನು, ಆ ಶಾಲೆಯ ಗುರುಗಳನ್ನು ಫೋನಲ್ಲಿ ಸಂಪರ್ಕ ಮಾಡಿಕೊಂಡು ಅವರು ಯಾವಾಗ ಸಿಗ್ತಾರೆ ನೋಡ್ಕೊಂಡು ಖಂಡಿತ ಹೋಗ್ಬೋದು. ಪ್ರತಿ ಶಾಲೆಯವರು ಸಹಿತ ಈಗ ನಾನು ಹೇಗೆ ಹೇಳ್ತಾ ಇದ್ದೀನೋ ಇದೇ ರೀತಿ ಯಾರೂ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಲ್ಲ. 16 ಶಾಲೆ ಏನು ಶಾಲಾ ಮುಖ್ಯಸ್ಥರಿದ್ದಾರೆ, ಯಾರೂ ಶುಲ್ಕವನ್ನು ತೆಗೆದುಕೊಳ್ಳಲ್ಲ. ಆದರೆ ಹೋಗುವಾಗ ಫೋನ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಒಂದು ಸೇವೆ ದೃಷ್ಟಿಯಿಂದ ಮಾಡ್ತಾ ಇರುವಾಗ ಅವರ ವೈಯಕ್ತಿಕ ಜೀವನಕ್ಕೂ ನಮ್ಮಿಂದ ತೊಂದರೆ ಆಗಬಾರ್ದು. ಅವ್ರಿಗೆ ಯಾವಾಗ ಅವಕಾಶ ಇದೆ ನೋಡ್ಕೊಂಡು ಆ ಸಂದರ್ಭದಲ್ಲಿ ಹೋದರೆ ಖಂಡಿತ ಎಲ್ಲರೂ ನಿಸ್ವಾರ್ಥದಿಂದ, ಯಾವುದೇ ಹಣಕಾಸಿನ ಅಥವಾ ಇನ್ಯಾವುದೋ ಒಂದು ಲಾಭ ಇದೆ ಅಂತ ಯೋಚನೆ ಮಾಡದೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಓಕೆ ಸರ್, ಬನ್ನಿ ನಮ್ಮ ಮಹೇಶಣ್ಣ ಅವರ ತೋಟದಲ್ಲಿ ನೀವು ಏನಿದೆ ಮತ್ತು ಅದನ್ನು ಹೇಗೆ ಪರಿವರ್ತನೆ ಮಾಡ್ತೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಖಂಡಿತ ನಾವು ಈಗ ಹೋಗುವಾಗ ಹೇಗೆ ನೋಡ್ಕೊತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಇದೊಂದು ಮಾವಿನ ಮರ ಇದೆ. ಹೌದು ಸರ್, ಮಾವಿನ ಮರ ಇದೆ. ಎಷ್ಟು ದೊಡ್ಡ ಜಾಗವನ್ನು ಕವರ್ ಆಗಿದೆ ನೋಡಿ. ಇದು ಹೌದು, ಹತ್ರ ಒಂದು 40 ಅಡಿ ಜಾಗವನ್ನು ಕವರ್ ಮಾಡಿದೆ. ಒಂದು ಗುಂಟೆ ಜಾಗ ಅಷ್ಟು ಆವರಿಸಿದೆ. ಹೌದು, ಮಾವಿನಕಾಯಿ ಚೆನ್ನಾಗಿ ಇಳುವರಿ ಬರ್ಬೋದು. ಹೌದು, ಆದರೆ ಅಲ್ಲಿ ಕೆಳಗಡೆ ಎಷ್ಟು ಜಾಗ ಖಾಲಿ ಇದೆ ನೋಡಿ, ಈ 40 ಅಡಿ ಜಾಗ ಖಾಲಿ ಇದೆ. ಹೌದು ಸರ್, ಖಾಲಿ ಇದೆ ಅಲ್ವಾ? ಹೌದು. ಅಲ್ಲಿ ನಾವೀಗ ಬೇರೆ ಬೇರೆ ಬೆಳೆಗಳ ಮಿಶ್ರಣವನ್ನು ಮಾಡಿಸಬೇಕು. ಓಕೆ, ಅಂದರೆ ಮಾವಿನ ಗಿಡವನ್ನು ಕಡಿಬೇಕು ಅಂತ ಹೇಳ್ತೀರಾ? ಖಂಡಿತ ಮಾವಿನ ಗಿಡವನ್ನು ಕಡಿಯೋದು ಬೇಡ, ಮಾವಿನ ಗಿಡವನ್ನು ಕಡಿಯೋದು ಬೇಡ. ಮಾವಿನ ಗಿಡದ ಒಂದು ಟೊಂಗೆಯನ್ನು ಕಡಿದೆ, ಓಕೆ, ಅದ್ರ ಕೆಳಗಡೆ ನಾವು ಬೇರೆ ಬೇರೆ ಬೆಳೆಗಳ ಮಿಶ್ರಣವನ್ನು ಮಾಡಬಹುದು. ಓಕೆ ಓಕೆ, ಆ ಎಲ್ಲ ಮಿಶ್ರಣಗಳು ಯಾವ್ಯಾವುದು ಅಂತ ನಾನು ಮತ್ತೆ ಅದರದ್ದು ವಿವರಣೆಯನ್ನು ಕೊಡ್ತೀನಿ. ಓಕೆ ಸರ್. ನೋಡಿ, ಇದರಲ್ಲಿ ಇಳುವರಿ ಅದ್ಭುತವಾಗಿದೆ. ಹೌದು ಸರ್, ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ ಅಲ್ವಾ? ಹೌದು ಈಗ ನಮಗೆ ನೋಡಿದರೆ ಕಾಣುತ್ತೆ. ಹೌದು, ಇದನ್ನು ಇನ್ನೂ ಹೆಚ್ಚಿನ ಇಳುವರಿ ಮಾಡೋಕ್ಕಾಗತ್ತೆ ಅಂತ. ಹಾಂ, ಹೇಗೆ ಸರ್ ಅದು? ಹೂ ಬಂದಿರೋ ಸಂದರ್ಭದಲ್ಲಿ ಅದಕ್ಕೊಂದು ಸ್ಪ್ರೇ ಕೊಡಬೇಕು. ಓಕೆ, ಸ್ಪ್ರೇ ಅಂದರೆ ಯಾವ ಥರ ಸರ್, ಹೇಗೆ ಸಿದ್ಧ ಮಾಡ್ಕೊಳೋದು? ಹಾಂ, ನಾನು ಹೇಳೋದು, ನಾನು ಮತ್ತೆ ಹೇಳ್ತೀನಿ. ನಾವೇನೋ ಸ್ಪ್ರೇ ಕೊಡಬೇಕು, ಔಷಧಿ ಹಾಕಬೇಕು, ಗೊಬ್ಬರ ಹಾಕಬೇಕು ಅಂತ ಹೇಳ್ತೀನಿ. ಮತ್ತೆ ತಪ್ಪು ಕಲ್ಪನೆ ಮಾಡ್ಕೊಳ್ಬೇಡಿ. ನಾನು ಯಾವ ಔಷಧಿನೂ ಕೊಡೋಲ್ಲ, ಯಾವ ಗೊಬ್ಬರನೂ ಕೊಡೋಲ್ಲ, ಯಾವುದೇ ಕಂಪನಿಗಳನ್ನು ಶಿಫಾರಸು ಮಾಡೋಲ್ಲ. ಓಕೆ, ನಾನು ಮೊದಲು ಹೇಳೋದಷ್ಟೇ, ನೀವು ಅದನ್ನು ಮಾಡೋದನ್ನು ಕಲ್ತ್ಕೊಳ್ಳಿ. ಅಂದರೆ ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡ್ತೀರಾ? ಸಾವಯವದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೇಕು. ಓಕೆ, ಅದನ್ನು ಹೊರಗಡೆ ತರೋದಲ್ಲ, ಸ್ವತಃ ನೀವು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಆ ಕಲ್ತ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ, ಅದು ಉಚಿತವಾಗಿ. ನಮಗೇನು ಅದರಿಂದ ಬೇಕಾಗಿಲ್ಲ. ಆದರೆ ಆ ಪ್ರಕೃತಿ ಉಳಿಯುತ್ತೆ, ಆ ರೈತರು ಗೆಲ್ತಾರೆ. ಖರ್ಚು ಕಡಿಮೆ ಆದರೆ ಸ್ವಾಭಾವಿಕವಾಗಿ ರೈತರು ಗೆಲ್ತಾರೆ. ತುಂಬ ಸುಲಭದ ಔಷಧಿಗಳಿದ್ದಾವೆ ಸರ್ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ. ಓಕೆ, ಆ ಮಾಡುವ ವಿಧಾನಗಳನ್ನು ನಾವು ಮುಂದಿನ ಇದರಲ್ಲಿ ಆ ವಿಡಿಯೋಗಳನ್ನೇ ಮಾಡಿ ಕೊಡೋಣ ಜನರಿಗೆ. ಓಕೆ ಸರ್, ಮಾಡುವ ಯಾವ ರೀತಿ ಮಾಡಬೇಕು, ಏನೇನು ಹಾಕಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು, ಇದು ಎಲ್ಲವುದನ್ನು ಪ್ರತ್ಯೇಕವಾದ ವಿಡಿಯೋಗಳನ್ನು ಮಾಡಿ ಕೊಡೋಣ. ವೀಕ್ಷಕರ, ಇದು ಈ ಒಂದು
ತೋಟದ ಮಾದರಿಯ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳು ನಮ್ಮಲ್ಲಿ ಬರ್ತವೆ. ಅದರಲ್ಲಿ ನೀವು ಔಷಧಿಯನ್ನು ಮಾಡ್ಕೊಳ್ಳೋದು, ಗಿಡಗಳನ್ನು ಯಾವ ರೀತಿ ಹಾಕೋದು, ತೋಟದ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಮಾಹಿತಿಯನ್ನು ಲೈಕ್ ಮಾಡಿ. ಮುಂದುವರಿಸಿ ಸರ್. ಹಾಗೆ ಬನ್ನಿ ನೋಡಿ, ಎಷ್ಟು ಜಾಗಗಳು ಖಾಲಿ ಇದಾವಲ್ಲ, ಓಕೆ. ಈ ಜಾಗಗಳನ್ನು ನಾವು ಬಳಸ್ಕೊಳ್ಬೇಕು. ಹೌದು ಸರ್, ಖಾಲಿ ಜಾಗ ಇದೆ ಇಲ್ಲಿ. ಹೌದು. ಹಾಗೆ ಈ ಜಾಗದಲ್ಲಿ ಏನು ಹಾಕ್ಬೋದು ಸರ್? ಇದು ತುಂಬ ಬರುತ್ತೆ ಬೇರೆ ಬೇರೆ. ಇದು ನಾನು ಆ ಮಿಶ್ರಣವನ್ನು ಕರೆಕ್ಟಾಗಿ ಒಂದು ಡಿಸೈನ್ ಮಾಡಿದ ನಂತರ ನಾನು ನಿಮಗೆ ಕೊಡೋಕೆ ಸಾಧ್ಯ. ಅಂದರೆ ಈಗ ಖಾಲಿ ಜಾಗ ಇದೆ, ಇದರಲ್ಲಿ ನೀವು ಪ್ಲ್ಯಾನ್ ಮಾಡಿ ಒಂದು ಸ್ಕೆಚನ್ನು ರೆಡಿ ಮಾಡ್ತೀವಿ. ಪೇಪರ್ ಸ್ಕೆಚನ್ನು ರೆಡಿ ಮಾಡಿ ಆನಂತರ ಕೊಡೋಕೆ ಸಾಧ್ಯ. ಓಕೆ. ಇನ್ನೊಂದು, ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಯಾವುದು ಕೃಷಿಯಲ್ಲಿ? ಕಳೆ. ಹೌದು ಅಲ್ವಾ? ಹೌದು. ಎಲ್ಲ ನೋಡಿದ್ರು ಕಳೆ. ಕಳೆ ನಿರ್ವಹಣೆ ಮಾಡೋಕ್ಕಾಗಲ್ಲ ಅನ್ನೋದೇ ತುಂಬ ಜನ ರೈತರ ಒಂದು ಸಮಸ್ಯೆ. ಹೌದು ಸರ್. ನಾನು ನಿಮ್ಮ ಹತ್ರ ಕೇಳ್ತೀನಿ, ಹಾಗೆ ಮಹೇಶ್ವರನವ್ರ ಹತ್ರ ಕೇಳ್ತೀನಿ, ಈ ಕಳೆಯನ್ನು ಬೆಳೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಹೇಗೆ? ಒಳ್ಳೆ ಐಡಿಯಾ ಸರ್ ಅದು. ಅದು ಹೇಗೆ ಹೇಳಿ ಸರ್? ಅದು ಅದೇ, ಅಲ್ಲಿ ತುಂಬ ಬೆಳೆಗಳಿದ್ದಾವೆ. ಅದು ಯಾವ್ಯಾವುದು ಅಂತ ನಾನು ಮತ್ತೆ ಹೇಳ್ತೀನಿ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದೆಲಗ. ಓಕೆ. ಒಂದೆಲಗ ಅದ್ಭುತವಾದ ಮಾರುಕಟ್ಟೆ ಇದೆ. ಈ ಕಳೆ ಬರೋಕ್ಕೆ ಬಿಡೋದೇ ಇಲ್ಲ. ಅದು ಪ್ರಾರಂಭದಲ್ಲಿ ಒಂದು 2-3 ತಿಂಗಳು ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ಆನಂತರ ಒಂದು 30-40 ವರ್ಷ ಆದರೂ ನಮಗದು ಸಮಸ್ಯೆ ಇಲ್ಲ, ಯಾಕೆಂದರೆ ಅದು ಆವರಿಸ್ಕೊಂಡಿರುತ್ತೆ. ಸರ್, ಅದರಲ್ಲಿ ನಾಟಿದ್ದು ಬರುತ್ತಾ ಇಲ್ಲ ಎಲೆ ಅಗಲ ಇರತಕ್ಕಂಥದ್ದು ಬರುತ್ತೆ? ಅಗಲ ಇರೋದು ಅದು ಒಂದೆಲಗುವೇ ಅಲ್ಲ. ಹೌದಾ? ಅಲ್ಲ, ಕರೆಕ್ಟ್. ಅದಕ್ಕೆ ಕೇಳಿದ್ದೆ. ಅದು ಒಂದು ಕಳೆ ಸಸ್ಯ, ನಾಟಿ, ಪಕ್ಕಾ ನಾಟಿ ತಳಿಯ ಒಂದೆಲಗ. ಅದರಲ್ಲಿ ಸಮಸ್ಯೆ ಅಂತಂದರೆ ಅದು ಸಮಸ್ಯೆ ಅಲ್ಲ, ಕಳೆ. ಬಿಡಿ ಕಳೆನಾಶಕಗಳು ಹಾಕಿ ಸಮಸ್ಯೆ ಸೃಷ್ಟಿ ಮಾಡ್ಕೊತಾರೆ. ಅಲ್ಲಿ ಕಳೆನ ತೆಗಿಯತಕ್ಕಂಥ ಕೆಲವು ಗಿಡಗಳು ಬರ್ತವೆ. ಆ ಗಿಡಗಳನ್ನು ನಾಶ ಮಾಡಿಕೊಂಡು ಇವರು ಕಳೆನ ಜಾಸ್ತಿ ಮಾಡ್ಕೊಳ್ಳೋದು ವ್ಯವಸ್ಥೆ ಆಗಿದೆ ಅಷ್ಟೇ. ಒಂದೇ ನೆನಪಿಟ್ಟುಕೊಳ್ಳಿ, ಇದನ್ನು ಅಥವಾ ಇದು ಹುಟ್ಟೋ ಕಾರಣ ಏನು? ಅಲ್ಲಿ ಗಿಡಗಳು ಸಮಸ್ಯೆ ಕೊರತೆ ಇದೆ, ಯಾವುದೂ ಅಲ್ಲ. ಪ್ರಕೃತಿ ಒಂದು ಜೀವವನ್ನು ಸೃಷ್ಟಿ ಮಾಡಿದೆ ಅಂತ ಆದರೆ ಅದರಿಂದ ಪ್ರಕೃತಿಗೆ ಏನೋ ಒಂದು ಪ್ರಯೋಜನ ಇದೆ ಅಂತಾನೇ ಸೃಷ್ಟಿ ಮಾಡಿರತ್ತೆ. ಸುಮ್ಮನೆ ಯಾವುದನ್ನು ಸೃಷ್ಟಿ ಮಾಡಲ್ಲ. ನಮಗೆ ಇದು ಕಳೆ ಅಂತ ಕಾಣಬಹುದು, ಇನ್ಯಾವುದಕ್ಕೋ ಇದು ಒಂದು ಆಹಾರವೂ ಆಗಿರುತ್ತೆ, ಇನ್ಯಾವುದಕ್ಕೋ ಒಂದು ಔಷಧಿಯೂ ಆಗಿರುತ್ತೆ. ಈಗ ನಾನು ಎಲ್ಲರಿಗೂ ಅದನ್ನ ಹೇಳ್ತೀನಿ, ನಾವು ಏನೋ ಒಂದು ಬೆಳಿತೀವಿ, ಅದಕ್ಕೆ ನಾವು ವಿಶೇಷವಾಗಿ ಔಷಧಿಗಳನ್ನು, ಗೊಬ್ಬರಗಳನ್ನು ಹಾಕ್ತೀವಿ. ಯಾಕೆ ಅಂದರೆ ನಮಗೆ ಹೆಚ್ಚಿನ ಆದಾಯ ಬರಲಿ ಅಂತ. ಆದರೆ ಆ ಒಂದು ಗಿಡ ಹುಟ್ಟುವಾಗ ದೇವರು, ಆ ಪ್ರಕೃತಿ ಅದಕ್ಕೆ ಆಹಾರ ಯಾವುದು, ಔಷಧಿ ಯಾವುದು, ಪ್ರತಿಯೊಂದನ್ನು ಅದು ಪ್ರಕೃತಿಯ ಸೃಷ್ಟಿ ಮಾಡಿರುತ್ತೆ. ಅದನ್ನು ಹಾಳು ಮಾಡಿಕೊಂಡು ನಾವು ಇನ್ನೇನೋ ಮಾಡೋಕ್ಕೆ ಹೋಗಿ ಸೋಲ್ತಾ ಇದ್ದೀವಿ. ಹಾಗಾಗಿ ಯಾವುದು ಹುಟ್ಟಿದೆಯೋ ಅದರಿಂದ ಎಲ್ಲದರಿಂದ ಒಂದು ಪ್ರಯೋಜನ ಇದೆ. ಪ್ರಯೋಜನ ಇಲ್ಲದೆ ಯಾವುದೂ ಇಲ್ಲ. ಈಗ ನಿಮ್ಮ ತೋಟದಲ್ಲಿ ಈಗ ಅಡಿಕೆ ಇದೆ ಮತ್ತು ತೆಂಗಿದೆ ಮಹೇಶಣ್ಣವ್ರೆ. ಈಗ ಇದರಲ್ಲಿ ಹೆಂಗೆ ಪ್ಲೇಸ್ಮೆಂಟ್ ಮಾಡೋದು ಹೇಗೆ? ಅಡಿಕೆ ತೆಂಗಿನ ಮಧ್ಯದಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಅಲ್ಲಿ ನಮ್ಗೆ ಹೆಂಗೆ ಬೇಕಾಗಿರುತ್ತೋ ಅದೇ ಥರ ಇದು ಕಾಫಿನೂ ಇದೆ. ಕಾಫಿ ಜೊತೆಯಲ್ಲಿ ಕಾಳುಮೆಣಸು ಇತ್ತು. ಅದು ಬರಗಾಲದಲ್ಲಿ ಮಲ್ಚಿಂಗ್ ಮರದಲ್ಲಿ ಹೋಗಿತ್ತು. ಅದು ಮುಂಚೆ ಕಾಳುಮೆಣಸು ಇತ್ತು. ಓಕೆ. ಇವಾಗ ನಾವು ವ್ಯವಸ್ಥಿತ ರೀತಿಯಾಗಿನಲ್ಲಿ ಒಂದು ನೀರಿನ ವ್ಯವಸ್ಥೆ, ಮಿಸ್ಟ್ ಇರಿಗೇಷನ್ ಅಂತ ನಮ್ಮ ಚೋಳು ವೆಂಕಟೇಶನ್ ಐಡಿಯಾ ಹಾಕಿ ಆ ಥರದ್ದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ. ಅದು ಮೇಲಿಂದ ನೀರನ್ನು ಸುರಿಯುತ್ತೆ. ಆವಾಗ ನಮಗೆ ಡ್ರಿಪ್ಪಿಂದು ಅವಶ್ಯಕತೆ, ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಹಾಕೋ ವ್ಯವಸ್ಥೆನಲ್ಲಿ ಉಳಿತಾಯ ಆಗುತ್ತೆ. ಓಕೆ. ಆಮೇಲೆ ಮೇಂಟೆನೆನ್ಸು ತುಂಬ ಚೀಪ್ ಆಗಿರುತ್ತೆ. ಡ್ರಿಪ್ಪಿಗಿಂತ ಒಂದು 5% 10% ಅಷ್ಟು ಇರಲ್ಲ. ಆವಾಗ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಸಾರ್ ಹೇಳ್ದಂಗೆ ಕಾಫಿ ಮತ್ತು ಇದು ಜಾಕಾಯಿ ಬರುತ್ತೆ, ಕಾಳುಮೆಣಸುಗಳು, ಅದರಲ್ಲಿ ಅವ್ರೇನು ಹೇಳ್ತಿದ್ದಾರೆ, ಸಪ್ರೇಟಾಗಿ ಪ್ರತಿ ವರ್ಷವೂ ಕಾಳುಮೆಣಸು ಬಿಡೋ ರೀತಿನಲ್ಲಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಅದಕ್ಕೆ ಕಾಫಿ ಇರೋದನ್ನೇ ಅದು ಆಚಾರನೇ ಉಳಿಸ್ಕೊಂಡು ಮತ್ತೆ ನಾವು ಎಲ್ಲೆಲ್ಲಿ ಬರುತ್ತೆ ಜಾಗ ಇರುತ್ತೆ ತಡಿಗೆ ಒಂದೊಂದು ಕಾಫಿ ಹಾಕೋಣ ಅಂತ ತೀರ್ಮಾನ ಮಾಡ್ತಾಯಿದ್ವಿ. ಕಾಳುಮೆಣಸು ನಾಟಿ ಮಾಡ್ತೀನಿ ಅಂದ್ರೆ ಮಹೇಶಣ್ಣ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾಕಾಗಿ? ನಾನು ವೈಯಕ್ತಿಕವಾಗಿ 63 ವೆರೈಟಿ ಕಾಳುಮೆಣಸನ್ನು ಬೆಳೀತಾ ಇದ್ದೀನಿ ತೋಟದಲ್ಲಿ. ಆ ಕಾಳುಮೆಣಸಿನ ವಿಶೇಷತೆ ಹೇಗಿದೆ ಅಂದರೆ,
ಒಂದು ವೆರೈಟಿ ಡಿಸೆಂಬರ್ದಲ್ಲಿ ಕಟಾವಿಗೆ ಬರುತ್ತೆ, ಒಂದು ವೆರೈಟಿ ಜನವರಿಗೆ ಬರುತ್ತೆ, ಒಂದು ಫೆಬ್ರವರಿ ಬರುತ್ತೆ, ಒಂದು ಮಾರ್ಚಿಗೆ ಬರುತ್ತೆ, ಒಂದು ಏಪ್ರಿಲಿಗೆ ಬರುತ್ತೆ, ಒಂದು ಮೇ ತಿಂಗಳಿಗೆ ಬರುತ್ತೆ. ಈ ರೀತಿ ಮಿಶ್ರಣ ಮಾಡಿಕೊಟ್ಟಾಗ ರೈತರಿಗೆ ಗೆಲ್ಲೋದು ಸುಲಭ. ಯಾಕೆಂದರೆ ಈಗ ನೋಡಿ, 1000 ಗಿಡ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಎಲ್ಲದೂ ಒಂದೇ ವೆರೈಟಿ ಆದರೆ ಒಂದೇ ಸಾರಿ ಹಾರ್ವೆಸ್ಟಿಗೆ ಬರುತ್ತೆ. ಹಾರ್ವೆಸ್ಟ್ ಮಾಡಿ ಹೇಗೆ ಮುಗಿಸ್ತಾರೆ? ಅದರ ಬದಲು ಪ್ರತಿ ತಿಂಗಳ ಒಂದು 150 ಗಿಡಗಳ ಹಾರ್ವೆಸ್ಟಿಗೆ ಬರೋ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ರೆ ತುಂಬ ಸುಲಭದಲ್ಲಿ ಗೆಲ್ಬೋದು. ಕೆಲಸಗಾರರು ಅಂದರೆ ನಮಗೆ ಬರೋ ಸಮಸ್ಯೆ ಕೂಲಿಕಾರ ಸಮಸ್ಯೆ. ಒಂದೇ ಸಾರಿ 1000 ಬಳ್ಳಿ ಹಾರ್ವೆಸ್ಟ್ ಮಾಡೋಕ್ಕಿಂತ 150 ಬಳ್ಳಿ ತಿಂಗಳ ಹಾರ್ವೆಸ್ಟ್ ಮಾಡ್ತಾ ಹೋದರೆ ನಮ್ಮ ಕೂಲಿಕಾರರ ಸಮಸ್ಯೆ ಕಡಿಮೆ ಆಗುತ್ತೆ. ಆ ರೀತಿ ಅಂದರೆ ನಾವು ಮಾಡುವಾಗ ನಾನು ನಿಮಗೆ ಯಾವಾಗ, ಯಾಕೆ, ಹೇಗೆ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಉತ್ತರಗಳು ಇದು. ಆ ರೀತಿ ಆಯ್ಕೆ. ಇನ್ನೊಂದು, ಕಾಳುಮೆಣಸು ಕಾಯಿ ಕಚ್ಚೋದು ಹೇಗೆ, ಪಾಲಿನೇಷನ್ ಹೇಗೆ? ಪಾಲಿನೇಷನ್ ಮಳೆಯಿಂದ. ಯಾವ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗುತ್ತೆ ನಮ್ಮ ಹತ್ರ ಅಂತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಪ್ರಕೃತಿ ಕೊಟ್ಟಂಗೆ. ಈ ಪ್ರತಿ ತಿಂಗಳ ವ್ಯತ್ಯಾಸ ಬಂದು ಹಾರ್ವೆಸ್ಟಿಗೆ ಬರೋ ಕಾಳುಮೆಣಸು ಇದೆಯಲ್ಲ, ಅದು ಮಳೆಯನ್ನು ಅವಲಂಬಿಸಿರುತ್ತೆ. ಈಗ ಡಿಸೆಂಬರ್ದಲ್ಲಿ ಹಾರ್ವೆಸ್ಟಿಗೆ ಬರಬೇಕು ಅಂದರೆ ನಮಗೆ ಮೇ ಎಂಡು ಜೂನ್ದಲ್ಲಿ ಮಳೆ ಆಗಬೇಕು. ಜನವರಿಗೆ ಬರಬೇಕು ಅಂದರೆ ಜೂನ್ ಜುಲೈ, ಫೆಬ್ರವರಿ ಬರಬೇಕು ಅಂದರೆ ಜುಲೈ ಆಗಸ್ಟು. ಈ ಥರ ಆ ಕಾಳುಮೆಣಸಿನ ತಳಿಗಳು ಆ ಮಳೆಗೆ ಸರಿಯಾಗಿ ನಾವು ಆಯ್ಕೆ ಮಾಡಿಕೊಂಡ್ರೆ ಕಟಾವಿಗೂ ಅದು ಆ ಟೈಮಿಗೆ ಸರಿಯಾಗಿ ಬರುತ್ತೆ. ಹೌದು. ಹಾಗೆ ನೀವು ಯಾವುದೇ ಬೆಳೆಗಳ ಆಯ್ಕೆ ಮಾಡಿಕೊಳ್ಳಿ, ಆಯ್ಕೆ ಮಾಡಿಕೊಳ್ಳುವಾಗ ಅದರ ಒಳ್ಳೆಯದು ಮತ್ತು ಕೆಟ್ಟದ್ದು, ಪಾಸಿಟಿವ್ ಆರ್ ನೆಗೆಟಿವ್, ಇದು ಎರಡನ್ನೂ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕು. ಈಗ ಬೆಳೆಗಳನ್ನು ಅದರ ಪಾಸಿಟಿವನ್ನು ಎಲ್ಲರೂ ಹೇಳ್ತಾರೆ, ಆ ನೆಗೆಟಿವ್ಗಳನ್ನು ನಾವು ರೈತರಿಗೆ ತಿಳಿಸ್ಕೊಡ್ಬೇಕು. ಈಗ ಯಾವುದೋ ಒಂದು ಮಾಡ್ತೀರಿ ಅಂತ ಹೊರಟಾಗ ಮೊದಲು ಅದರಲ್ಲಿರೋ ಸಮಸ್ಯೆಗಳನ್ನು ನಾವು ಹೇಳಬೇಕು ರೈತರಿಗೆ. ಆ ಸಮಸ್ಯೆಗಳಿಗೆ ಉತ್ತರ ಅವ್ರ ಹತ್ರ ಇದೆ ಅಂದರೆ ಅತಿ ಸುಲಭದಲ್ಲಿ ಅವ್ರು ಗೆಲ್ತಾರೆ. ನೋಡಿ, ಕಾಳುಮೆಣಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಈಗ ನಾನು ಮಹೇಶನಿಗೆ ಹೇಳಿದ ಮೊದಲು ಜಾಗವನ್ನು ಒಂದು ಸಲ ಕ್ಲೀನ್ ಮಾಡಿಸಿ ಅಂತ, ಆ ನಂತರನೇ ನಾವು ಡಿಸೈನ್ ಮಾಡ್ಕೊಡೋಕೆ ಸಾಧ್ಯ. ಯಾಕೆಂದರೆ ಈಗ ನಮಗೆ ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಏನು ಮಾಡ್ಬೋದು ಅಂತ ಒಳಗಡೆ ಹೋಗಿ ನೋಡೋಕ್ಕೂ ಆಗ್ತಾ ಇಲ್ಲ. ಹೌದು, ಕಾಡು ಥರ ಆಗಿದೆ. ಕಾಡು ಥರ ಆಗಿದೆ. ಈ ಜಾಗವನ್ನು ಒಂದು ಸಲ ಈ ಕಳೆಗಳನ್ನು ವೀಡ್ ಕಟ್ರ್ ಬಳಸಿ, ಕಳೆನಾಶಕ ಬಳಸಬಾರ್ದು, ವೀಡ್ ಕಟ್ರ್ ಬಳಸಿ ಒಂದು ಸಲ ಈ ಜಾಗವನ್ನು ಕ್ಲೀನ್ ಮಾಡಿ ನಾನು ಮತ್ತೆ ಬಂದು ಇದಿಷ್ಟು ಡಿಸೈನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಸರ್, ನಮ್ಮ ರೈತರಿಗೆ ಒಳ್ಳೆ ಮಾಹಿತಿ ಕೇಂದ್ರವಾಗಿ ಪರಿವರ್ತನೆ ಆಗ್ತಿದೆ ನಮ್ಮ ಮಹೇಶ್ ಅಣ್ಣ ಅವರ ತೋಟ. ಹೌದಲ್ಲ? ಖಂಡಿತ. ನಾನು ಹೇಳ್ತಿದ್ದೀನಲ್ಲ, ಒಂದು ಬೀಜದ ಆಯ್ಕೆಯಿಂದ ಹಿಡಿದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಲ್ಲಿವರೆಗಿನ ಸಮಗ್ರ ಮಾಹಿತಿ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಜಾಗದಲ್ಲಿ ಸುತ್ತಮುತ್ತಲ ರೈತರಿಗೆ ಸಿಗಬೇಕು ಅನ್ನೋದು ನಮ್ಮ ಒಂದು ಕನಸು. ಮಹೇಶ್ ಅಣ್ಣವರು ತುಂಬ ಸಾಥ್ ಕೊಡ್ತಾ ಇದ್ದಾರೆ ನಮಗೆ. ಈ ಹಂತದಲ್ಲಿ ಅವ್ರು ಮಾಡ್ತಾ ಇರೋದು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಟ್ರೈನಿಂಗ್ಗಳನ್ನು, ಇದನ್ನೆಲ್ಲ ಕಾರ್ಯಾಗಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ವ್ಯವಸ್ಥಿತ ರೀತಿಯಲ್ಲಿ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಆಗಲಿ, ಈ ಜಾಗದಲ್ಲಿ ಸದಾಕಾಲ ಜನರ ಚಟುವಟಿಕೆಯಿಂದ ಇರಲಿ, ಸಾವಿರಾರು ಜನ ರೈತರಿಗೆ ಇಲ್ಲಿ ಒಂದು ಸರಿಯಾದ ಮಾರ್ಗದರ್ಶನ ಸಿಕ್ಕಿ ಆ ರೈತರಿಗೆ ಗೆಲ್ಲುವಂತೆ ಆಗಲಿ. ರೈತ ಕೈ ಎತ್ತಿ ಹೀಗೆ ಕೊಡುವಂತೆ ಇರಬೇಕು, ಬಿಟ್ಟರೆ ಕೈ ಬಿಚ್ಚಿ ಬೇಡುವ ಪರಿಸ್ಥಿತಿಗೆ ಬರಬಾರ್ದು. ಆ ಬರಬಾರ್ದು ಅಂತ ಆದರೆ ಅವರು ಅದರಲ್ಲಿ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ಕೃಷಿಯನ್ನು ಮಾಡಲಿ. ನಮ್ಮ ಸಂಘಟನೆ ಏನಿದೆ, ಕಾಡು ಕೃಷಿಕರ ಶಾಲೆ, ಸ್ಕೂಲ್ ಆಫ್ ಫಾರೆಸ್ಟ್, ಆ ಸಂಘಟನೆ ಮುಖಾಂತರ ಎಲ್ಲ ರೈತರ ಜೊತೆಗೂ ನಾವು ಇರ್ತೀವಿ. ಅವ್ರಿಗೆ ಬೇಕಾದ ಮಾಹಿತಿಗಳನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.